ನಮಸ್ಕಾರ ಸ್ನೇಹಿತರೆ, ಕನ್ನಡ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನೋಡ್ಕೊಂಬರೋಣ. ಇದು ಕೋಣನಕುಂಟ್ಲು ಅಂತ ಕೋಲಾರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿರುವಂಥ ಒಂದು ದೇವಸ್ಥಾನ, ಅದ್ಭುತವಾದ ದೇವಸ್ಥಾನ, ಲಕ್ಷ್ಮೀ ವೆಂಕಟೇಶ್ವರರ ದೇವಸ್ಥಾನ. ನೋಡ್ಕೊಂಬರೋಣ ಬನ್ನಿ. ನೋಡ್ರಿ, ಮುಂಬಾಗಿಲು, ದೇವಸ್ಥಾನದ ಮುಂಬಾಗಿಲು, ಕೋಣನಕುಂಟ್ಲು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಮುಂಬಾಗಿಲು. ಬನ್ನಿ, ಒಳಗಡೆ ಹೋಗೋಣ ಬನ್ನಿ. ಇದೇ ನೋಡ್ರಿ ದೇವಸ್ಥಾನದ ಪ್ರಾಕಾರ. ನೋಡ್ರಿ ಎಷ್ಟು ಅದ್ಭುತವಾಗಿದೆ ಅಂತ. ಒಳ್ಳೆ ಕಲರಿಂಗ್ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ. ಭಾಳ ಹಳೆ ಕಾಲ ದೇವಸ್ಥಾನ, ಹೊಸ ಪೈಂಟಿಂಗ್ ಎಲ್ಲ ಮಾಡಿದ್ದಾರೆ. ಸುತ್ತಲೂ ಒಂದು ರೌಂಡ್ ಹಾಕೊಂಬರೋಣ ಬನ್ನಿ, ನೋಡ್ಕೊಂಬರೋಣ ಬನ್ನಿ. ಒಂದು ಪ್ರದಕ್ಷಿಣೆ ಆಯಿತು ನೋಡಿ. ಇದೇ ರೀ ದೇವ್ರ ಮುಂದೆ ಇರುವಂತಹ ಒಂದು ಗರುಡಗಂಬದಲ್ಲಿರುವಂತಹ ಒಂದು ಗರುಡ ದೇವರು. ಇದೇ ನೋಡಿ ದೇವಸ್ಥಾನದ ಮುಂಭಾಗ. ನಾವು ಹೋಗಿದ್ದಾಗ ಬಾಗ್ಲಾಕಿತ್ತು, ಆದರೂ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ. ಕಿಂಡಿಲಿ ಇದೇ ಥರ ಇದೆ ನೋಡಿ ದೇವರು. ನಮಸ್ಕಾರ ಮಾಡ್ಕೊಳ್ಳಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ. ಇದು ನೋಡ್ಕೊಳ್ಳಿ, ಇದು ಟೈಮಿಂಗ್ಸು, ಯಾವ ಟೈಮ್ಗೆ ಯಾವ ಥರ ಏನೇನು ಪೂಜೆ ಆಗುತ್ತೆ ಇಲ್ಲಿ ಅಂತ ಲೀಸ್ಟ್ ಬರೆದಿದ್ದಾರೆ, ನೋಡ್ಕೊಳ್ಳಿ. ಅದಾದ್ಮೇಲೆ ಮುಂದಕ್ಕೆ ಹೋಗೋಣ ಬನ್ನಿ. ನೋಡಿ, ಇದೇ ಆವಾಗಿನ ಕಾಲದಲ್ಲಿ ಇದು ಛತ್ರ ಆಗಿತ್ತಂತೆ, ಇದು ಉಳ್ಕೊಳ್ಳೋದಕ್ಕೆ. ಅಲ್ಲಿ ಎಲ್ಲಿ ಕೋಣನಕುಂಟ್ಲಲ್ಲಿ ದೇವಸ್ಥಾನದ ಮುಂದೆ ಇದೆ ಇದು. ಒಳಗಡೆ ಕಲ್ಯಾಣಿ ಎಲ್ಲ ಇದೆ, ಸೂಪರ್ ಆಗಿದೆ ಕಲ್ಯಾಣಿ ಮಾತ್ರ. ಈ ಜಡಕ್ಕೆಲ್ಲ ಬಿಡಲ್ಲ, ನೋಡ್ಕೊಳ್ಳಿ ಬನ್ನಿ. ನೋಡಿ, ಇದು ಒಳಗಡೆ ತೋರಿಸ್ತಾ ಇದ್ದೀವಿ, ಯಾವಾಗೆಲ್ಲ ಹೇಗಿತ್ತು ಅಂತ ನೋಡಿ. ಏನು ಒಂಥರ ಹಳೆ ಕಾಲದ ಒಂದು ಬ್ಯೂಟಿ ಇದೆಲ್ಲ. ಇವಾಗೆಲ್ಲ ಸ್ವಲ್ಪ ಹಾಳಾಗಿದೆ, ಹಳೆ ಆಗೋಗಿದೆ ಬಿಡಿ ಇದು. ಬಟ್ ಆದರೂ ನೋಡೋಕೆ ಸಿಗುತ್ತೆ ನೋಡಿ. ಇಲ್ಲೆಲ್ಲ ಅಡುಗೆ ಮಾಡ್ಕೊತ ಇದ್ರು, ಇಲ್ಲೆಲ್ಲ ಮಲ್ಕೊತಾ ಇದ್ರು, ಈ ಥರ ಎಲ್ಲ ಇತ್ತು. ಚೆನ್ನಾಗಿತ್ತು ಆವಾಗಿನ ಕಾಲಕ್ಕೆ. ಇಲ್ಲಿ ಮೋಸ್ಟ್ಲಿ ಪಾತ್ರೆ ಎಲ್ಲ ತೊಳಿತಾ ಇದ್ರು ಅನ್ಸುತ್ತೆ. ಆವಾಗ ಪಾತ್ರೆ ರಾಶಿ ಹಾಕ್ಕೊಂಡು ಛತ್ರದೆಲ್ಲ ತೊಳಿತಾ ಇದ್ರು ಅನ್ಸುತ್ತೆ. ಇದೇ ಅವಾಗ ಛತ್ರ. ಅವಾಗೆಲ್ಲ ಎಲ್ರಿ ಛತ್ರ ಗಿತ್ರ ಎಲ್ಲ ಅಷ್ಟೊಂದೆಲ್ಲ ಕಟ್ತಾ ಇರಲಿಲ್ಲ. ಇದೊಂದು ಈ ಥರ ಇರ್ತಾ ಇತ್ತು. ದೇವಸ್ಥಾನದಿಂದ ಬಂದರೆ ಉಳ್ಕೊಳ್ಳೋದಕ್ಕೆ ಪಾಪ ಇಷ್ಟೆಲ್ಲ ಮಾಡ್ತಾಯಿದ್ರು. ಅವಾಗೆಲ್ಲ ತುಂಬ ಹೆಲ್ಪಿಂಗ್ ನೇಚರ್ ಇತ್ತು ನೋಡಿ. ಈ ಥರ ಎಲ್ಲ ಇತ್ತು. ಆಗ ಕುತ್ಕೊಳ್ಳೋದಕ್ಕೆ, ಅಡುಗೆ ಮಾಡೋದಕ್ಕೆ ಎಲ್ಲ ಇತ್ತು. ಹೇಗೇನು ಮತ್ತೆ ಕಲ್ಯಾಣಿಗೆ ಬಂದ್ವಿ. ಕಲ್ಯಾಣಿಗೆ ಬಂದಾದ್ಮೇಲೆ ಒಳಗಡೆ ಒಂದು ದೇವಸ್ಥಾನ ಇದೆ, ಅದನ್ನು ನೋಡ್ಕೊಳ್ಳೋಣ ಅಂತ ಬಂದ್ವಿ. ಆದರೆ ಅದು ಕೂಡ ಬಾಗ್ಲಾಗಿತ್ತು. ಹಂಗೆ ಮುಂದಕ್ಕೆ ಹೋದ್ವಿ. ಯಾವ ಥರ ಇದೆ ಇದು ಅಂತ ನೋಡೋಣ, ಫುಲ್ಲು ನೋಡೋಣ. ಇದು ಕಲ್ಯಾಣಿ ಯಾವ ಥರ ಇದೆ, ಜಾಗ ಚೌಟ್ರಿ ಯಾವ ಥರ ಇದೆ, ಇದು ಹಳೆ ಕಾಲದ ಚೌಟ್ರಿ ಉಳ್ಕೊತಾ ಇದು ಅಂತ ನೋಡಿ. ಇದು ಬಸ್ಲು ಅನಿಸುತ್ತೆ, ಸ್ನಾನಗೃಹ. ಒಂದು ಕಲ್ಯಾಣಿ ಎದುರುಗಡೆ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಬಾಗ್ಲಾಕಿತ್ತು ನೋಡಿ. ನೆಕ್ಸ್ಟು ದೇವಸ್ಥಾನದ ಹಿಂದೆ ಒಂದು ಬೆಟ್ಟ ಇತ್ತು. ಆ ಬೆಟ್ಟ ಹತ್ತುವಂತಹ ಪ್ರಯತ್ನನ ನಾವು ಮಾಡಿದ್ವಿ, ನೋಡೋಣ ಬನ್ನಿ. ಆ ಬೆಟ್ಟ ಹತ್ತಂಗೆ ಒಂದು ದೇವಸ್ಥಾನ ಸಿಗುತ್ತೆ. ಅದ್ರ ಬೆಟ್ಟದ ಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಸೀತಾಮಾತೆ, ರಾಮ ಎಲ್ಲರೂ ಇದ್ದಾರೆ, ನೋಡ್ಕೊಂಬರೋಣ ಬನ್ನಿ. ದೇವಸ್ಥಾನದಿಂದ ಕೆಳಗಡೆ ನೋಡಿದ್ರೆ ಈ ಥರ ವ್ಯೂ ಕಾಣಿಸುತ್ತೆ. ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಆ ವ್ಯೂ ಎಲ್ಲ ಕಾಣಿಸುತ್ತೆ. ಇನ್ನು ಸ್ವಲ್ಪ ಹತ್ತಿದ್ದೀವಿ ಅಷ್ಟೇ, ಮುಂದೆ ನಿಮಗೆ ಇನ್ನೊಂದು ವ್ಯೂ ತೋರಿಸ್ತೀವಿ. ರಾಮ, ಲಕ್ಷ್ಮಣ, ಸೀತಾದೇವಿ ಅವ್ರನ್ನ ನೋಡಿಕೊಂಡು, ಆಂಜನೇಯ ಸ್ವಾಮಿ ನೋಡಿಕೊಂಡು ಈಗ ಮತ್ತೆ ಬೆಟ್ಟ ಹತ್ತೋಣ. ಇದೇ ಫುಲ್ ಬೆಟ್ಟ ಹತ್ತಿದ ಮೇಲೆ ಒಂದು ಲಕ್ಷ್ಮೀ ವಿಗ್ರಹ ಸಿಕ್ತು. ನೋಡ್ತಾ ಇದ್ದೀರಿ ನೋಡಿ, ಇದೇ ಲಕ್ಷ್ಮೀ ವಿಗ್ರಹ.
ಪಾಪ ಯಾರು ಇಲ್ಲಿ ಪೂಜೆ ಮಾಡೋರಿಲ್ಲ. ಇದನ್ನು ಭಿನ್ನ ಆಗಿದೆಯೋ ಇಲ್ಲೋ ಏನು ಗೊತ್ತಿಲ್ಲ. ಅಷ್ಟೊತ್ತಿಗೆ ಸೂರ್ಯ ಮುಳುಗ್ತಾ ಇತ್ತು. ಆದ್ರೂ ಬೆಟ್ಟ ಎಲ್ಲ ನೋಡಿದ್ವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಪ್ಲೇಸ್ ನೋಡೋಣ. ಈ ವಿಡಿಯೋಗೆ ಲೈಕ್